ಜನವರಿ ತಿಂಗಳಿಂದ ನಮ್ಮ ವಾರ್ಡ್ ನಂಬರ್ 7 ಇವರು L&T ಅವರು 24x7 ಪೈಪ್ಲೈನ್ ಲೇ ಮಾಡಿ ಆಮೇಲೆ ಅದನ್ನ 24 ತಾಸದಿಂದ ನೀರಿನ ಪ್ರಾಜೆಕ್ಟ್ ಐತಿ ಅದನ್ನ ಮಾಡ್ತೀವಿ ಅಂತ ಹೇಳಿ ಜನವರಿ ತಿಂಗಳೊಳಗ ರೋಡ್ಗಳು ಹಡ್ಡಕ್ಕೆ ಶುರು ಮಾಡಿದ್ರು. ಎಲ್ಲ ಕಡೆ ರೋಡ್ ಹಡ್ಕೋತ ಎಲ್ಲ ಪೂರಾ ವಾರ್ಡ್ ಎಲ್ಲ ಹಡ್ಡಿಟ್ಟರು, ಎಲ್ಲ ಗಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಹಡ್ಡಿಟ್ಟರು. ನಮ್ಮ ಭಾಗನಾಗ 12 ಗಲ್ಲಿಗಳು ಬರ್ತಾವ. ಎಲ್ಲ ಕಡೆ ಹಡ್ಡಿಟ್ಟು ಅದನ್ನ ರಿಸ್ಟೋರ್ ಮಾಡೋದನ್ನ ಮರೆತು ಬಿಟ್ರು. ಅದಕ್ಕೆ ಅವು ಏನೇನು ಮುಂದಿನ ಪ್ರೊಸೀಜರ್ ಐತಿ ಅದನ್ನ ಎಲ್ಲ ಮರೆತು ಬಿಟ್ರು. ಆಮೇಲೆ ಅವ್ರಿಗೆ ನಾವು ಮೇಲಿನ ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಪ್ರಾಬ್ಲಮ್ಗಳು ಹಾಕೋ ದೌಡ್ ಕೆಲಸ ಮುಗಿಸಿದಾಗ ಇವತ್ತು ಮುಗಿಸ್ತೀವಿ, ನಾಳೆ ಮುಗಿಸ್ತೀವಿ, ಹೈಡ್ರೋ ಟೆಸ್ಟ್ ಐತಿ, ಪ್ರೆಷರ್ ಟೆಸ್ಟ್ ಐತಿ, ಅದನ್ನ ಮಾಡಬೇಕು, ಇಂಡಿವಿಜುವಲ್ ಕನೆಕ್ಷನ್ಸ್ ಕೊಡಬೇಕು, ಇದನ್ನೆಲ್ಲ ಸರ್ವೆ ಮಾಡಬೇಕು ಅಂತ ಹೇಳ್ಕೊತ ಬಂದ್ರು. 7 ತಿಂಗಳು 8 ತಿಂಗಳು ತೆಗೆದ್ರು. ಅದಾದ್ಮೇಲೆ ಈಗ ಗಣೇಶೋತ್ಸವ ಬಂದೈತಿ. ಗಣೇಶೋತ್ಸವದಾಗ ಬೆಳಗಾವಿ ಒಳಗ ಎಕ್ದಮ್ ದೊಡ್ಡ ಪ್ರಮಾಣದಾಗ ಮಾಡೋದಂತ ಹಬ್ಬ ಯಾವ್ದೈತಿ ಗಣೇಶೋತ್ಸವ. ಮುಂಬೈ ಪುಣೆ ಬಿಟ್ರ ದೇಶದೊಳಗನ ಯಾವ್ದ್ರೆ ಪ್ರಸಿದ್ಧಿ ಇದ್ರ ಅದು ನಮ್ಮ ಬೆಳಗಾವಿಯ ಗಣೇಶೋತ್ಸವ. ಅದ್ರ ಸಲುವಾಗಿ ಅದನ್ನ ರೋಡ್ ನೀವು ಮಾಡಿಕೊಡ್ರಿ ಅಂತ ಹೇಳಿ ನಾವು 2 ತಿಂಗಳ ಹಿಂದೆ ಒಂದು ಮನವಿ ಕೊಟ್ಟಿದ್ವಿ. ಅದಾದ್ಮೇಲೆ 1 ತಿಂಗಳಿಂದ ಅಲ್ಲಿ ಫಾಲೋ ಮಾಡ್ತೀವಿ. ಅವ್ರಿಗೆ ನಾವು ಒಂದು ಮೀಟಿಂಗ್ ತಗೊಂಡ್ವಿ. ಮೀಟಿಂಗ್ ತಗೊಂಡು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅದನ್ನ ರೋಡ್ಗಳೆಲ್ಲ ಕಂಪ್ಲೀಟ್ ಮಾಡ್ಕೊಡ್ರಿ. ಇನ್ನೋವರೆಗೂ ಬರೀ 1 ಗಲ್ಲಿ ಅರ್ಧ ಕೆಲಸ ಮಾಡ್ಯಾರು. ಇನ್ನ ನಮ್ಮ ಭಾಗದಾಗ 12 ಗಲ್ಲಿಗಳು ಅದಾವು. 1 ವಾರನಾಗ 1 ಗಲ್ಲಿ ಕಂಪ್ಲೀಟ್ ಮಾಡಿದಾಗ ನಮ್ಮ ವಾರ್ಡ್ ಎಲ್ಲ 12 ಗಲ್ಲಿ ಎಲ್ಲ ಇವ್ರು ಕಂಪ್ಲೀಟ್ ಯಾವಾಗ ಮಾಡೋರು ಅಂತ ಹೇಳಿ ಜನಸಾಮಾನ್ಯರೊಳಗ ಒಂದು ಮನಸ್ಸಿನ ಒಂದು ಪ್ರಶ್ನೆ ಬಂದೈತಿ. ನಮಗೂ ಅದು ಪ್ರಶ್ನೆ ಐತಿ. 6 ತಿಂಗಳ ಇವ್ರು ರೋಡ್ ರಿಸ್ಟೋರ್ ಮಾಡಕ್ಕೆ ಹೊಂಟ್ರೆ ಗಣೇಶೋತ್ಸವ ಹೆಂಗ್ ಮಾಡೋದು? ಮಂದಿಗೆ ನಡೆಯಕ್ಕೆ ಇಲ್ಲ ಜಾಗ ಇಲ್ಲ. ಇವ್ರು ಹಡ್ಡಿಟ್ಟಿದ್ದ ಪೇವರ್ಸ್ಗಳೆಲ್ಲ ಹಡ್ಡಿಟ್ಟು ರೋಡ್ಗಳೆಲ್ಲ ಕೆಡಿಸ್ಬಿಟ್ರು, ಗಟ್ಟರ್ಗಳೆಲ್ಲ ಒಡೆದಿಟ್ಟರು. ಅದ್ರ ಜೊತೆ ಅವ್ನ ಡೆಬ್ರಿಸ್ಗಳೆಲ್ಲ ಹೆಂಗಿಟ್ರು ಅಲ್ಲೇ ರಿಮೂವ್ ಮಾಡಿ ಅಲ್ಲೇ ಇಟ್ಟರು. ಇದನ್ನೆಲ್ಲ ತೆಗೆದುಕೊಡ್ರಿ, ಅದನ್ನೆಲ್ಲ ರೋಡ್ಗಳು ನಮ್ಗೆ ಸರಿಯಾಗಿ ಮಾಡ್ಕೊಡ್ರಿ ಅಂತ ಹೇಳಿ ಹೇಳಾದ್ರು. ಅಟ್ಲೀಸ್ಟ್ ಟೆಂಪ್ರರಿ ಅದನ್ನ ನೀವು ಪ್ಯಾಚ್ ವರ್ಕ್ ಜೊತೆ ಮಾಡ್ಕೊಡ್ರಿ ಅಂತ ಹೇಳಿದಾಗೂ ಇವರು ನಮಗೆ ಯಾರಿಗೂ ಕಿಮ್ಮತ್ ಕೊಡಾಕ್ತಿರಲಿಲ್ಲ. ಅದ್ರ ಬಗ್ಗೆ ಜನರ ಬಗ್ಗೆ ಇವ್ರಿಗೆ ಇನ್ನೂ ಒಂದು ಪೈಸಾದ ಇವ್ರಿಗೆ ಕಿಮ್ಮತ್ತಿಲ್ಲ. ಅದಕ್ಕೆ ಇವತ್ತು ಒಂದು ನಿರ್ಣಯ ತಗೊಂಡು ಇವರು ಆಫೀಸ್ ಮುಂದೆ ಇವತ್ತು ಧರಣಿ ಕುಂತೀವಿ. ನಮ್ಮ ವಾರ್ಡ್ನಾಗ ಎಲ್ಲ ಕಂಪ್ಲೀಟ್ ಆಗುವವರೆಗೂ ನಾವು ಇಲ್ಲಿಂದ ಹೋಗಾಗಿಲ್ಲ ಅಂತ ನಿರ್ಣಯ ತಗೊಂಡು ಇಲ್ಲಿ ಕುಂತೀವಿ ಸರ್.